12 ಕೋಟಿ ರೂಪಾಯಿ ವೆಚ್ಚದ ಮಾನವ ನಿರ್ಮಿತ ದುಬಾರಿ ವಸ್ತು. ವಿಶ್ವದ ಅತ್ಯಂತ ದುಬಾರಿ ವಸ್ತುವೆಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಇದು 50 ಶತಕೋಟಿ ಡಾಲರ್ ಅಂದರೆ 12 ಲಕ್ಷ ಕೋಟಿ ರೂಪಾಯಿಗಳ ಮೌಲ್ಯದ್ದಾಗಿದೆ. 12 ವರ್ಷಗಳ ಕಠಿಣ ಪರಿಶ್ರಮದಿಂದ ವಿಶ್ವದ ಹಲವು ಉನ್ನತ ತಜ್ಞರು ಇದನ್ನು ಸಿದ್ಧಪಡಿಸಿದ್ದಾರೆ. ಈ ಬಾಹ್ಯಾಕಾಶ ನಿಲ್ದಾಣವು ಆಫ್ರಿಕನ್ ದೇಶವಾದ ನಮೀಬಿಯಾದಿಂದ 265 ಮೈಲುಗಳಷ್ಟು ಎತ್ತರದಲ್ಲಿದೆ. ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾತ್ರಿಗಳು ಇದನ್ನು ಬಳಸುತ್ತಾರೆ. ಇದಲ್ಲದೆ ಇದು ವಿಶ್ವದ ಅತ್ಯಂತ ಬೆಲೆ ಬಾಳುವ ವಸ್ತು ಎಂಬ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಪಡೆದಿದೆ. ಸಿಎನ್ಬಿಸಿ ಪ್ರಕಾರ ಈ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ವಹಿಸಲು ನಾಸಾ ವಾರ್ಷಿಕವಾಗಿ 4 ಶತಕೋಟಿ ಖರ್ಚು ಮಾಡುತ್ತದೆ. 1980ರ ದಶಕದ ಆರಂಭದಲ್ಲಿ ಫ್ರೀಡಂ ಎಂಬ ಮಾಡ್ಯುಲರ್ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ಕಲ್ಪನೆಯನ್ನ ನಾಸಾ ಕಲ್ಪಿಸಿತು. ಆದರೆ ಒಟ್ಟು ಖರ್ಚು ವೆಚ್ಚವನ್ನು ನಿರ್ವಹಿಸಲು ಸಾಧ್ಯವಾಗದೆ ನಾಸಾ, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ರಷ್ಯಾದ ರೊಸ್ಕೊಸ್ಮಾನ್, ಜಪಾನ್ ಮತ್ತು ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆ ಸೇರಿದಂತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಆಫ್ರಿಕನ್ ದೇಶವಾದ ನಮೀಬಿಯಾದಿಂದ 265 ಮೈಲಿಗಳಷ್ಟು ಎತ್ತರದಲ್ಲಿ ಇರಿಸಲಾಗಿದೆ. ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾತ್ರಿಗಳು ಇದನ್ನು ಬಳಸುತ್ತಾರೆ.